ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಸೊ ಏನಪ್ಪಾ ಇವತ್ತಿನ ವಿಡಿಯೋ ಅಂದ್ರೆ ಆಕ್ಚುಲಿ ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ನಾನ್ ವೆಜ್ ಮಾಡ್ತಾ ಇದೀನಿ. ಸಿಂಪಲ್ ಆಗಿ ಬಿರಿಯಾನಿ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ. ಹೋಪ್ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೊನೆ ತನಕ ಸ್ಕಿಪ್ ಮಾಡ್ದಲೆ ನೋಡಿ. ಓಕೆ, ಈಗ ಫಸ್ಟ್ ಪಾತ್ರೆಗೆ ಒಂದು 100 ಗ್ರಾಮ್ ಆಗುವಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಮಸಾಲೆಗಳು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಕಾಳು, ಪಲಾವ್ ಎಲೆ ಇಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೈಟ್ ಆಗಿ. ಸೊ ಅದು ಫ್ರೈ ಆದ್ಮೇಲೆ ನಾನೀಗ ಒಂದು 3 ಈರುಳ್ಳಿ ಸ್ಲೈಸ್ ಆಗಿರುವಂತ 3 ದೊಡ್ಡ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸೊ ಅದು ಫ್ರೈ ಆದ್ಮೇಲೆ ಗೋಲ್ಡನ್ ಕಲರ್ ಬಂದ್ಮೇಲೆ ನಾನು ಇವಾಗ ನೆಕ್ಸ್ಟ್ 10ರಿಂದ 12 ರುಬ್ಕೊಂಡಿರೋಂತ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸೊ ನಿಮ್ಗೇನಾದ್ರು ಬೇಕು ಅಂದ್ರೆ ನೀವು ನಿಮ್ಗೆ ಖಾರ ನೋಡ್ಕೊಂಡು ಹಾಕೋಬಹುದು ಎಷ್ಟು ಬೇಕು ಅಂತ ಅಷ್ಟು. ನಾನು ಇವಾಗ ಒಂದು 10 ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದಾದ್ಮೇಲೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಎರಡನ್ನೂ ರುಬ್ಕೊಂಡಿರೋಂಥ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಅದು ಹಾಕಿದ್ಮೇಲೆ ಇವಾಗ ನಾನು 1 ಇಲ್ಲ 2 ಟೊಮ್ಯಾಟೋನ ಪೇಸ್ಟ್ ಮಾಡಿರೋದು ಹಾಕೊಂಡು ಅದೆಲ್ಲ ಸ್ವಲ್ಪ ಇದಾದ್ಮೇಲೆ 2 ಟೇಬಲ್ ಸ್ಪೂನ್ ಇಲ್ಲ 3 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೋಬೇಕು. ಅದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ. ಸೊ ಅದಾದ್ಮೇಲೆ ನಾನು ಇವಾಗ ಒಂದು ಚಿಕನ್ ಹಾಕೊಳ್ತಾ ಇದ್ದೀನಿ. ಸೊ ಒಂದು 850 ಗ್ರಾಮ್ ಹಾಕೊಳ್ತಾ ಇದ್ದೀನಿ. ಸೊ ಅದು ಹಾಕೊಂಡು ಚಿಕನ್ಗೆ ಮಸಾಲ ಎಲ್ಲ ಹಿಳ್ಕೋಬೇಕು. ಸೊ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಬಿಡಬೇಕು ಸ್ವಲ್ಪ ಹೊತ್ತು. ಸೊ ಅದಾದ್ಮೇಲೆ ಬಿಟ್ಮೇಲೆ ಚಿಕನ್ಗೆಲ್ಲ ಹಿಳ್ಕೊಂಡಿದೆ ಅಂದ್ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು. ಸೊ ಅದು ಹಾಕೊಂಡ್ಮೇಲೆ ನಾನು ಇವಾಗ ನೀರು ಹಾಕೊಳ್ತಾ ಇದ್ದೀನಿ. 4 ಗ್ಲಾಸ್ ಆಫ್ ವಾಟರು. ಸೊ ನೀರು ಹಾಕೊಂಡು ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾನು ಇವಾಗ ಅದಕ್ಕೆ ನೋಡಿ ಕುದೀತಾ ಇದೆ. ಸೊ ಚೆನ್ನಾಗಿ ನೀರು ಕುದೀತಾ ಇದೆ ಅಂತ ಹೇಳಿದ್ಮೇಲೆ ನಾನು ನೆನೆಸಿಕ್ಕಿರೋ ಅಂತ ಒಂದು 650 ಗ್ರಾಮ್ ರೈಸ್ ಹಾಕೊಳ್ತಾ ಇದ್ದೀನಿ. ಸೊ ನೀವು ಹಾಕೊಳ್ಳೋಕ್ಕೂ ಮುಂಚೆ ಒಂದು 5 ನಿಮಿಷ ಮುಂಚೆ ನೆನೆಸಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಕೊಂಡು ಒಂದ್ಸಲಿ ಲೈಟಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲೇ 10 ಮಿನಿಟ್ಸ್ ಕುಕ್ ಮಾಡಬೇಕಾಗುತ್ತೆ. ಸೊ ಒಂದು 10 ನಿಮಿಷ ಹೈ ಫ್ಲೇಮಲ್ಲೇ ಕುಕ್ ಮಾಡಿ ಅದಾದ್ಮೇಲೆ ಮತ್ತೆ ಒಂದು ಸಲ ತೆಗೆದ್ಬಿಟ್ಟು ಮಿಕ್ಸ್ ಮಾಡಬೇಕು, ಬಿಕಾಸ್ ತಳ ಏನು ಹಿಡಿಬಾರ್ದು ಅಂತ. ಸೊ ಮತ್ತೆ ಹಾಗೆ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ನೋಡಿ ನೀರೆಲ್ಲ ಕಮ್ಮಿ ಆಗಿದೆ. ಆಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಸೊ ನೀರು ಕಮ್ಮಿ ಆದಮೇಲೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ, ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಇವಾಗ ಬಿರಿಯಾನಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಲ್ಲೂ ಗಟ್ಟಿ ಆಗಿದೆ, ಉಡಿ ಆಗಿದೆ, ರೈಸ್ ಎಲ್ಲ ಉಡಿ ಬಂದಿದೆ. ಸೊ ಈಗ ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡೋಣ. ಸರ್ವ್ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಈಗ ಟೇಸ್ಟ್ ಮಾಡುವಂಥ ಸಮಯ, ಬನ್ನಿ ಟೇಸ್ಟ್ ಮಾಡೋಣ. ಸೊ ಗೈಸ್ ನೋಡಿದ್ರಲ್ಲ ಬಿರಿಯಾನಿ ಎಷ್ಟು ಈಸಿಯಾಗಿ ಮಾಡೋದು ಅಂತ ತೋರ್ಸ್ಕೊಟ್ಟೆಲ್ಲ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಹೇಗ್ ಬಂತು ಅಂತ. ಈಗ ನಾನ್ ಮಾಡಿರೋದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಆಕ್ಚುಲಿ ಬಿರಿಯಾನಿ ಎಲ್ಲ ಈ ತರ ಸ್ಪೂನಲ್ಲೆಲ್ಲ ಶೋಕಿಲೆಲ್ಲ ತಿನ್ನಲ್ಲ, ಬಟ್ ಸುಮ್ನೆ ತಿಂತಾರದು ಈಗ. ಸೂಪರ್ ಆಗಿದೆ, ಆಕ್ಚುಲಿ ಚೆನ್ನಾಗಿದೆ. ಹೋಪ್ ಗೈಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈಗ ನಾನು ಬ್ಯಾಟಿಂಗ್ ಮಾಡ್ಬೇಕು. ಅದಕ್ಕೂ ಮುಂಚೆ ವಿಡಿಯೋ ಹೆಂಗ್ ಮಾಡೋಣ, ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ. ಅಂಡ್ ನೆಕ್ಸ್ಟ್ ಮುಂದೆ ಇದೇ ತರ ಸಿಂಪಲ್ ರೆಸಿಪಿನಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.